ನಾನು ಇದರಲ್ಲಿ 1 ಲೋಟ ಅಕ್ಕಿ ಹಾಕಿದ್ದೀನಿ. 2 ಸಲ ಚೆನ್ನಾಗಿ ನೀರು ಹಾಕಿ ತೊಳೆದಿದ್ದೀನಿ ಅಕ್ಕಿ. ನೋಡಿ ಇದರಲ್ಲಿ ನೀರಿನ ಅಂಶ ಇಲ್ಲ. ಈಗ ಇದರಲ್ಲಿ 2 ಲೋಟ ನೀರು ಹಾಕ್ತೀನಿ. ಅಂದರೆ 1 ಅಕ್ಕಿಗೆ 2 ಲೋಟ ನೀರು ಹಾಕ್ತೀನಿ. ಆಮೇಲೆ ಕುಕ್ಕರಲ್ಲಿ ಅನ್ನ ಕೂಗಿಸ್ತೀನಿ. ಅದು ಉದುದ್ರಾಗಿ ಅನ್ನ ಆಗುತ್ತೆ. ಆಮೇಲೆ ನಾನು ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನೋಡಿ 1 ಲೋಟ ಹಾಕಿದ್ದೀನಿ. ಈ ಅಕ್ಕಿಗೆ 2 ಲೋಟ ನೀರು ಇಡಿಸುತ್ತೆ. ಆದ್ದರಿಂದ 2 ಲೋಟ ಹಾಕ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಹಾಕಿದರೆ ಅನ್ನ ಮುದ್ದೆ ಆಗುತ್ತೆ, ಚಿತ್ರಾನ್ನಕ್ಕೆ ಚೆನ್ನಾಗಿರಲ್ಲ. ಆದ್ದರಿಂದ ನಾನು 2 ಹಾಕ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಕುಕ್ಕರ್ ಕೂಗಿಸ್ತೀನಿ. ನೋಡಿ 3 ವಿಷಲ್ ಆಯಿತು. ನಾನಿವಾಗ ಆಫ್ ಮಾಡ್ತಾಯಿದ್ದೀನಿ. ಈಗ ಅನ್ನ ಆಗಿದೆ. ನಾನು ತೋತಾಪುರಿ ಮಾವಿನಕಾಯಿ ಅಂತ ತೊಗೊಂಡಿದ್ದೀನಿ. ತೊಟ್ಟು ಮತ್ತು ಇದು ಎರಡನ್ನು ಇದು ಮಾಡಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಕಾಟನ್ ಟವಲಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾನಿವಾಗ ಇದನ್ನು ತುರಿದು ರೆಡಿ ಮಾಡ್ಕೊತೀನಿ. ಇದು ನೋಡಿ ಈ ಥರ ತುರಿ ಬಂದಿದೆ. ಈ ಥರ ತುರಿ ಬರಬೇಕು. ಸುಮ್ಮನೆ ನೋಡಿ ಎಷ್ಟು ಉದುದ್ರ ಆಗಿದೆ ತುರಿ. ಈ ಥರ ತುರಿ ಬರಬೇಕು. ಮುದ್ದೆ ಆ ಥರ ಆದರೆ ಒಂದು ಸ್ವಲ್ಪ ಹಣ್ಣು ಬಲ್ತು ಮೆತ್ತಗಾಗ್ಬಿಟ್ಟಿರುತ್ತೆ. ಇದು ಮೆತ್ತಗಿಲ್ಲ, ತುಂಬ ಕ್ರಂಚಿ ಆಗಿದೆ. ಆದ್ದರಿಂದ ತುರಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಕೊಬ್ಬರಿ ತುರಿಯೋ ಮಣೆ ಇದೆಯಲ್ಲ, ಇದು ಯಾವುದ್ರಲ್ಲಿ ಬೇಕಾದರೂ ತುರಿಬೋದು. ಇದೇ ಥರದ್ದೇ ಆಗಬೇಕು ಅಂತ ಏನಿಲ್ಲ. ಅಂದರೆ ತುರಿ ಮಾತ್ರ ಈ ಥರ ಉದುದ್ರಾಗಿ ಬರಬೇಕು. ಆವಾಗ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ. ಇದು ನೋಡಿ ಈ ತೊಟ್ಟಿನ ಕಡೆ ಒಂದು ಸ್ವಲ್ಪ ಕೆಂಪಗಿರುತ್ತೆ, ಈ ಕಡೆ ಹಸಿರುಗಿರುತ್ತೆ, ಈ ಕಡೆ ಒಂದು ಸ್ವಲ್ಪ ಹುಳಿ ಮುರಿಗಿರುತ್ತೆ, ಈ ಕಡೆ ಎಲ್ಲ ಸ್ವೀಟಾಗೇ ಇರುತ್ತೆ. ಅದಕ್ಕೆ ಎರಡೂ ಕಡೆದು ತುರ್ಕೋಬೇಕು ನೋಡಿ. ನಾವು ತುರಿಬೇಕಾದ್ರೆ ಹಿಂಗೆ ಉಜ್ಜಬಾರ್ದು, ಒಂದು ಕಡೆಗೆ ಮಾತ್ರ ಹಿಂಗೆ ಅನ್ಬೇಕು. ಆವಾಗ ತುರಿ ಚೆನ್ನಾಗಿ ಬರುತ್ತೆ ನೋಡಿ. ಹಿಂಗೊಂದು ಸತಿ ಹಿಂಗೆ ಅನ್ಬೇಕು ಮತ್ತು ವಾಪಸ್ ತೆಕ್ಕೊಂಡೋಗಿ ಹಿಂಗೆ ಅನ್ಬೇಕು. ಆವಾಗ ತುರಿ ಚೆನ್ನಾಗಿ ಬರುತ್ತೆ. ಹಿಂಗೆ ಉಜ್ಜಿದ್ರೆ ಎಲ್ಲ ಪುಡಿ ಆಗೋಗುತ್ತೆ. ನೋಡಿ ಮಾವಿನ ತುರಿ ಈ ಥರ ನೀಟಾಗಿ ಬಂದಿದೆ. ಓಟಿನಲ್ಲಿ ಏನೂ ಇಲ್ಲ ನೋಡಿ. ಇಲ್ಲಿ ಇದೆಲ್ಲ ತಿರುಳು, ಇದು ಸಿಪ್ಪೆ ಸಮೇತ ನಾನು ತುರಿದಿರೋದು. ಅದಕ್ಕೆ ಗ್ರೀನರಿ ಇದೆ ನೋಡಿ. ಇಲ್ಲೊಂದು ಸ್ವಲ್ಪ ವೈಟಿಶ್ ಇದೆ. ಈ ಗ್ರೀನರಿ ಇದ್ದರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಎಲ್ಲ ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಆಯಿಲು, ಸಾಸಿವೆ, ಇದರಲ್ಲಿ ಉದ್ದಿನಬೇಳೆ ಮೇಯ್ನು. ಉದ್ದಿನಬೇಳೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಪುಡಿ ಉಪ್ಪು ಹಾಕ್ತೀನಿ ನಾನು, ಚಿತ್ರಾನ್ನ ಕಲಿಸ್ತೀನಲ್ಲ ಅದಕ್ಕೆ. ಇದು ಶೇಂಗಾ ಬೀಜ ಸಪ್ರೇಟಾಗಿ ಹುರಿದಿಟ್ಟಿರ್ತೀನಿ. ಬೇಕು ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಕೆಲವರು ಆರಿಸಿಡ್ತಾರೆ. ಆದ್ದರಿಂದ ಚಿತ್ರಾನ್ನಕ್ಕೆ ಕಲಸಿರಲ್ಲ. ಆಮೇಲೆ ಬೇಕಾದಾಗ ಕಲಿಸ್ಕೊಂಡು ತಿನ್ನಬೇಕು. ನಮಗಂತೂ ತುಂಬ ಇಷ್ಟ, ನಾವು ಜಾಸ್ತಿ ಹಾಕ್ಕೋತೀವಿ. ಇದು ಮಾವಿನಕಾಯಿ ತುರಿ. ನಾನಿವಾಗ ಗ್ಯಾಸ್ ಆನ್ ಮಾಡಿದ್ದೀನಿ. ನೀರಿನ ಅಂಶ ಎಲ್ಲ ಹಾವಿಯಾಗಿದೆ. ಈಗ ಆಯಿಲ್ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಪರಿಮಳ ಕೊಡುತ್ತೆ ಉದ್ದಿನಬೇಳೆ. ಕರಿಬೇವು, ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಾಡಬೇಕು. ನೋಡಿ ಉದ್ದಿನಬೇಳೆ, ಸಾಸಿವೆ, ಉದ್ದಿನಬೇಳೆ ಎಲ್ಲ ಕೆಂಪಗಾಗಿದೆ. ಸಿಹಿ ಸಾಕು ಚೆನ್ನಾಗಾಗಿದೆ ಒಗ್ಗರಣೆ.
ಇದರಲ್ಲಿ ಒಗ್ಗರಣೆಯಲ್ಲಿ ಹದ ಮುಖ್ಯ ನೋಡಿ. ಈ ಥರ ಒಂದು ಸ್ವಲ್ಪ ತೀರ ಕೆಂಪು ಏನು ಮಾಡಬಾರ್ದು. ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಬೆಂದಿದೆ ಅನ್ನಿಸಿದ್ಮೇಲೆ ನಾವು ಆಫ್ ಮಾಡಿಬಿಟ್ಟು ಆಮೇಲೆ ಇದು ಅರಶಿನ ಮತ್ತು ಉಪ್ಪನ್ನು ಹಾಕಬೇಕು. ಫಸ್ಟೇ ಒಗ್ಗರಣೆಗೆ ಅರಶಿನ ಉಪ್ಪನ್ನು ಹಾಕಬಾರ್ದು. ಇವಾಗ ಒಂಚೂರು ಸಣ್ಣ ಉರಿ ಮಾಡಿಕೊಂಡು ಇನ್ನು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ನೋಡಿ ಚೆನ್ನಾಗಾಗಿದೆ ಒಗ್ಗರಣೆ. ಉದ್ದಿನಬೇಳೆ ಎಲ್ಲ ಕೆಂಪುಗಾಗಿದೆ. ಹಸಿನೂ ಇರಬಾರ್ದು, ತೀರಾ ಒತ್ತು ಇರಬಾರ್ದು, ಅಷ್ಟು ನೀಟಾಗಿ ಮಾಡಬೇಕು. ನೋಡಿ ಇವಾಗ ಹದವಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ಇನ್ನೂ ಒಂದು ಸ್ವಲ್ಪ ಕುದೀತಾನೆ ಇದೆ. ಈಗ ನಾವು ಅರಿಶಿನ ಹಾಕಬೇಕು. ಗ್ಯಾಸ್ ಆಫ್ ಮಾಡಾದ್ಮೇಲೆ ಅರಿಶಿನ ಹಾಕಬೇಕು. ಆದ್ರೂ ಕೂಡ ನೋಡಿ ಎಣ್ಣೆ ಜಿನಿ ಜಿನಿ ಅಂತಾನೆ ಇದೆ. ಈಗ ನಾವು ಅರಿಶಿನ ಹಾಕಬೇಕು. ಉರಿ ಇದ್ದಾಗಲೇ ಹಾಕಬಾರ್ದು ಅರಿಶಿನ. ಈಗ ರುಚಿ ಕೊಡಲಿಕ್ಕೆ ಈರುಳ್ಳಿಗೋಸ್ಕರ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಅನ್ನ ಕಲಿಸುವಾಗ ಹಾಕ್ತೀನಿ. ಈಗ ಈರುಳ್ಳಿ ಹಿರ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆನೂ ಒಂದು ಸ್ವಲ್ಪ ತಣ್ಣಗಾಗಬೇಕು, ತೀರ ಬಿಸಿದಾಗಬಾರ್ದು. ಅನ್ನ ಕೂಡ ಒಂದು ಸ್ವಲ್ಪ ಆರ್ವಾಸಿ ಬಂದಮೇಲೆ ಕಲಿಸ್ಬೇಕು. ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಕಡಲೆ ಬೀಜನ ಕರಿದಿಟ್ಕೊತೀನಿ. ನೋಡಿ ಅನ್ನ ಚೆನ್ನಾಗಾಗಿದೆ. ಈಗ ನಾನು ಅನ್ನನ ಪರಾತಕ್ಕೆ ಹಾಕ್ತಾ ಇದ್ದೀನಿ. ಅನ್ನ ತಣ್ಣಗಾಗಿದೆ. ಪರಾತಕ್ಕೆ ಹರಡ್ಕೊಂಡಿದ್ದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಗ್ಗರಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫಸ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸಾಲದೆ ಹೋದರೆ ಮತ್ತೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹುಳಿ ಎಲ್ಲ ಹಾಕ್ತಾ ಇದ್ದೀವಲ್ಲ ನಾವು, ಮಾವಿನಕಾಯಿಂದು ತುರಿ ಹಾಕ್ತೀವಲ್ಲ ಅದು ಹುಳಿ, ಉಪ್ಪು ಮತ್ತು ಮೇಲುಪ್ಪು ಹಾಕಿ ಕಲಿಸ್ಬೇಕು ರುಚಿಗೆ. ಆವಾಗ ಚೆನ್ನಾಗಾಗುತ್ತೆ. ಒಗ್ಗರಣೆ ಈರುಳ್ಳಿ ಹೀರ್ಕೊಳ್ಳೋ ಅಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ ನಾನು ಒಗ್ಗರಣೆಗೆ. ಆದ್ದರಿಂದ ಅನ್ನಕ್ಕೆ ನಾನು ಉಪ್ಪು ಹಾಕಿ ಬೇಯಿಸಿಲ್ಲ. ಆದ್ದರಿಂದ ಎಕ್ಸ್ಟ್ರಾ ಮೇಲೆ ಉಪ್ಪನ್ನು ಹಾಕಿ ಕಲಿಸ್ಬೇಕು. ನೋಡಿ ಇವಾಗ ಎಷ್ಟಾಗಿದೆ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕೈಯಾಡಿ ಕಲಿಸ್ಬಿಟ್ರೆ ಫುಲ್ಲು ಎಲ್ಲ ಒಗ್ಗರಣೆ ಹಿಡಿಯುತ್ತೆ. ನೋಡಿ ಈಗ ಒಗ್ಗರಣೆ ಎಲ್ಲ ಹಾಕಿ ಕಲಸಿ ರೆಡಿ ಮಾಡಿದ್ದೀನಿ. ಈಗ ನಾವು ಮೇಲ್ಗಡೆ ಮಾಮೂಲಿ ಚಿತ್ರಾನ್ನಕ್ಕೆ ನಾವು ನಿಂಬೆಹಣ್ಣು ಹಾಕ್ತೀವಲ್ಲ ಅದೇ ಥರನೇ ಈಗ ಮಾವಿನಕಾಯಿ ತುರಿನ ಹಾಕಬೇಕು. ನಮಗೆ ಎಷ್ಟು ಬೇಕೋ ಹುಳಿ ಅಷ್ಟು ಹಾಕೋಬೋದು. ನೋಡಿ ಇವಾಗ ಇಷ್ಟು ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಕಲಿಸ್ಬೇಕು. ಹಾಂ ನೋಡಿ ಚಿತ್ರಾನ್ನ ಎಲ್ಲ ರೆಡಿ ಆಯಿತು. ಲಾಸ್ಟಿಗೆ ಈ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ರೆ ಮುಗೀತು. ನಮಗೆ ಸ್ವಲ್ಪ ಕಡಲೆ ಬೀಜ ತುಂಬ ಇಷ್ಟ ಅಂತ ನಾವು ಜಾಸ್ತಿನೇ ಹಾಕ್ತೀವಿ. ಈಗ ಚಿತ್ರಾನ್ನ ರೆಡಿ ಆಯಿತು. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.